256 ಕೇಸು ನಾನು ತಗೊಂಬಂದೆ. ನಾನು ಬರಬೇಕಾದ್ರೆ ಸುಮಾರು 150 ಕೇಸಾದರೂ ಮುಗಿಸ್ಕೊಂಡು ಹೋಗಬೇಕು ಅಂತ ಖುಷಿಯಲ್ಲಿ ಬಂದೆ. ಆದರೆ ಎಲ್ಲೋ ಒಂದು ಕಡೆ ಎರಡೂ ಕಡೆಯಿಂದ ಸಾರ್ವಜನಿಕರಿಂದ ಇರಲಿ ಅಧಿಕಾರಿಯಿಂದಾಗಲಿ ಸರಿಯಾದ ಕೋಆಪ್ರೇಷನ್ ಇಲ್ಲದೆ ನಾನೇ ಜೋರು ಮಾಡಿ ಸ್ವಲ್ಪ 124 ಕೇಸನ್ನು ಮುಗಿಸಿದ್ದೀನಿ. ಮೋರ್ ದೆನ್ 50% ಆಗಿದೆ. ಈ 2 ದಿನದಲ್ಲಿ ಸುಮಾರು 6-7 ಕಡೆ ನಾವು ಇವತ್ತು ಬೆಳಗ್ಗೆ 3 ಕಡೆ ಹೋಗಿದ್ವಿ, ನಿನ್ನೆ ಒಂದು 4 ಕಡೆ ಹೋಗಿದ್ವಿ. 4 ಹಾಸ್ಟ್ಲು ಭಾರಿ ಚಿಂತಾಜನಕವಾಗಿದೆ. ಅದು 4 ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಇವತ್ತೊಂದು ಇದಕ್ಕೆ ನಾವು ಆ ಒಂದು ಊರಿಗೆ ನೀರಿಲ್ಲ ಅಂತ ಹೇಳಿದ್ದಾರೆ. ಯಾವುದು ರಾಗಿ ಮುದ್ನಹಳ್ಳಿ, ಅದನ್ನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ನಾನು. 5 ಕೇಸು, ಸುಮಾರು 7 ಕೇಸುಗಳಲ್ಲಿ 5 ಕೇಸನ್ನು ನಾನು ರಿಜಿಸ್ಟರ್ ಮಾಡಿದ್ದೀನಿ. ಬೇಲೂರು ಗಂಚ ಗ್ರಾಮ ಪಂಚಾಯತಿ ಬೇವನಹಳ್ಳಿದು. ಆಮೇಲೆ 4 ಹಾಸ್ಟ್ಲುಗಳು, ಇನ್ನೊಂದು ಯಾವುದು ಮಿಮ್ಸ್ಗೆ ಹೋಗಿದ್ದೀವಿ. ಅಲ್ಲಿ ಅವರು ಡೈರೆಕ್ಟ್ ಮಾಡಿದ್ವಿ, ಅಲ್ಲೇನು ಕೇಸ್ ನಾನು ರಿಜಿಸ್ಟರ್ ಮಾಡ್ತಾ ಇಲ್ಲ, ಮಕ್ಕಳು ಓದ್ತಾಯಿದ್ರು, ಅದು ತೊಂದರೆ ಆಗಲ್ಲ ಅಂಥೇಳಿ ಗುತ್ತಲಕೆರೆ ಹೋಗಿದ್ದೀವಿ. ಸುಮಾರು 40 ಕೋಟಿ ನಾನು ಕೇಸ್ ರಿಜಿಸ್ಟರ್ ಆದಮೇಲೆ ಶಾಂಕ್ಷನ್ ಆಗಿದೆ. ಎಲ್ಲ ಪೈಪ್ಲೈನ್ ಆಗ್ತಾ ಇದ್ದಾರೆ. ಇನ್ನೊಂದು 2-3 ತಿಂಗಳಲ್ಲಿ ಮಾಡ್ತೀವಿ ಅಂತ ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಕೇಸು ಇಟ್ಕೊಂಡಿದ್ದೀನಿ, ಕೇಸು ಮುಗಿಸಿಲ್ಲ, ಅದೆಲ್ಲ ನಾನೇ ತಿಂಗಳು ಮಾನಿಟ್ರ್ ಮಾಡ್ತಾಯಿದ್ದೀನಿ. ಇಂಪಾರ್ಟೆಂಟು ಏನು ಪಬ್ಲಿಕ್ ಕೇಸ್ಗಳಿದೆಯೋ ಅದನ್ನು ಅದು ಪೂರ್ತಿ ಮುಗಿಯೋವರೆಗೂ ಕೇಸ್ ಕ್ಲೋಸ್ ಮಾಡೋದಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಮಾತ್ರ ನಾನು ಕ್ಲೋಸ್ ಮಾಡ್ತೀನಿ. ಇವತ್ತು ಹಾಸ್ಟೆಲಲ್ಲೇ ಹೋಗಿದ್ದಂತ ಅವ್ರಿಗೆ ಹೇಳಿದ್ದೀನಿ. ಇವತ್ತು ADC ಬಂದಿದ್ದರು, DD ಸೋಷಿಯಲ್ ವೆಲ್ಫೇರ್ ಬಂದಿದ್ದರು. 15 ದಿವಸದಲ್ಲಿ 2 ಹಾಸ್ಟ್ಲು ಚೇಂಜ್ ಮಾಡಲೇಬೇಕು. ನಮ್ಮ ಸಂವಿಧಾನದಲ್ಲಿ ಬಾಬಾ ಅಂಬೇಡ್ಕರ್ ನಮ್ಮ ಸಂವಿಧಾನ ಕೊಟ್ಟಿದ್ದಾರೆ. ಅವರು ಎಲ್ಲರೂ ಸರಿಸಮಾನವಾಗಿರಬೇಕು, ಗೌರವ ಬದುಕಬೇಕು ಅಂತ ಅದು ಹೇಳಿದ್ದಾರೆ. ನಮ್ಮ ಕರ್ತವ್ಯ ಏನು ಅಂತ, ಹಕ್ಕುಗಳು ಅಂತ ಹೇಳಿದ್ದಾರೆ. ನಾವು ಕರ್ತವ್ಯ ಬಿಟ್ಟಿದ್ದೀವಿ, ಬರೀ ಹಕ್ಕುಗಳಿಗೆ ಎಲ್ಲರೂ ಫೈಟ್ ಮಾಡ್ತಾಯಿದ್ವಿ. ನಮ್ಮ ಕರ್ತವ್ಯ ನಾವು ಮಾಡ್ತಾಯಿಲ್ಲ. ಎಲ್ಲ ಒಂದು ಕಡೆ ಅವರು ಸಮಾಜ ಈಕ್ವಲ್ ಆಗಿರ್ಬೇಕು ಅನ್ನೋ ಜೊತೆಗೆ ಇಲ್ಲಿ ವಿರುದ್ಧವಾಗಿ ನಡೀತಾ ಇದೆ. ಹಾಸ್ಟೆಲ್ಗಳಲ್ಲಿ ಗೌರವತೆ ಬರಬೇಕು ಅದು ವಿರುದ್ಧವಾಗಿ ನಡೀತಾ ಇದೆ. ನಾನು ಅಲ್ಲೇ ಹೇಳಿದ್ದೀನಿ, ಅದೆಲ್ಲ ಸರಿ ಮಾಡದೇ ಇದ್ದರೆ ನಾನು ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀನಿ. ಇವಾಗ 1 ವಾರದಲ್ಲಿ ಚೇಂಜ್ ಮಾಡ್ಬೇಕಂತ ಹೇಳಿದ್ದೀನಿ. ಆ ಮಕ್ಕಳಿಗೆಲ್ರಿಗೂ ನಮ್ಮ ನಂಬರ್ ಕೊಟ್ಟಿದ್ದೀನಿ. ನೀವು 15 ಡೇಸ್ ನೋಡ್ರಮ್ಮ, ಮಾಡದೇ ಇದ್ದರೆ ನನಗೆ ಕಂಪ್ಲೇಂಟ್ ಕೊಡಿ, ನಾನು ಅವ್ರ ಮೇಲೆ ಆ್ಯಕ್ಷನ್ ನಿರ್ದಾಕ್ಷಿಣ್ಯ ತೊಗೊತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ನನ್ನ ಮುಂದೆ ಎನ್ಕ್ವೈರಿ ಇದೆ. 5 ಜನ ಡಾಕ್ಟ್ರುಗಳನ್ನು ನಾವು ಅರೆಸ್ಟ್ ಮಾಡ್ತಿದ್ದೀವಿ. ಅದು ಏನೋ ಬೇಲ್ ತೊಗೊಂಡಿದಂತೆ, 2 ಇನ್ನೂ ಅರೆಸ್ಟ್ ಆಗಿಲ್ಲ. ಅವರು ಏನೋ ಬೇಲಿಗೆ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಆ್ಯಕ್ಷನ್ ತೊಗೊಂಡಿದ್ದೀವಿ. ನಮ್ಮ ಕನ್ಸರ್ನ್ DHOನ ಕರೆಸಿದ್ದೀವಿ, THOನ ಕರೆಸಿದ್ದೀವಿ, ತಾಲೂಕು ಆಫೀಸರ್ನ ಕರೆಸಿದ್ದೀವಿ. ಕೇಸ್ ನಡೀತಾ ಇದೆ, ಎನ್ಕ್ವೈರಿ ನಡೀಲಿ. ನಮ್ಮ ಡೆಪ್ಟಿ ಕಮಿಷನರು 5-6 ಜನ ಟೀಮ್ಗಳು ಮಾಡಿದ್ದಾರೆ. ಆಮೇಲೆ ವಿವಿಧ ಎಲ್ಲ ತಾಲೂಕಲ್ಲಿ ಟೀಮ್ಗಳು ಮಾಡಿ ಎನ್ಕ್ವೈರಿ ಮಾಡಿ ತಹಸೀಲ್ದಾರ್ ಮಾಡಿಸಿ ಎಲ್ಲ ತಾಲೂಕಲ್ಲಿ 7 ತಾಲೂಕಲ್ಲಿ ಎನ್ಕ್ವೈರಿ ಮಾಡ್ತಾ. ಆ ಥರ ಏನೋ ಇನ್ನೂ ಬೇರೆ ತಾಲೂಕಲ್ಲಿ ಇದೆಯಾ ಅಂತ ಎನ್ಕ್ವೈರಿ ನಡೀತಾ ಇದೆ. ಅದಿನ್ನೂ ಕೇಸ್ ಮುಗ್ದಿಲ್ಲ, ಕೇಸ್ ಪೆಂಡಿಂಗ್ ಇದೆ. ನಂತರ ನಮ್ಮ ಈ ರಾಜ್ಯದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕಾವೇರಿ ಇದರಲ್ಲಿ 40 ಕಿಲೋಮೀಟ್ರ್ ಒಳಗಡೆ ಯಾವುದು ಮೈನಿಂಗ್ಸ್ ಆಗಬಾರ್ದು ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಮಾಹಿತಿ ಸಿಕ್ಕಿದೆ. ಒಂದು ದಿವಸ ಆ ಏರಿಯಾಗೆ ಮಾತ್ರ ಬರ್ತೀನಿ ನಾನು ನೋಡೋಕ್ಕೆ. ಎಲ್ಲೆಲ್ಲಿ ಮೈನಿಂಗ್ಸ್ ನಡೀತಾ ಇದ್ದೋ ಬಿಡೋದಿಲ್ಲ, ಅದನ್ನು ಸ್ಟಾಪ್ ಮಾಡ್ತಿರ್ತೀನಿ. ಆಲ್ರೆಡಿ ಡೈರೆಕ್ಷನ್ ಕೊಟ್ಟಿದ್ದೀನಿ ಎಲ್ಲ ಅಧಿಕಾರಿಗಳಿಗೆ. 40 ಕಿಲೋಮೀಟ್ರ್ ಒಳಗಡೆ ಏನಾದ್ರು ಮೈನಿಂಗ್ಸ್ ನಡೀತಾ ಇದ್ದರೆ ಸ್ಟಾಪ್ ಮಾಡಿ ಅಂತ ಅವ್ರು ಆಕ್ಷನ್. ಹೈಕೋರ್ಟಲ್ಲಿ ಆರ್ಡರ್ ಆಗಿದೆ, PIL ಆರ್ಡರ್ ಆಗಿದೆ, ಹೈಕೋರ್ಟು ಆರ್ಡರ್ ಆಗಿದೆ. 20 ಕಿಲೋಮೀಟ್ರ್ ಒಳಗಡೆ ಯಾವುದು ನಡೀಬಾರ್ದು ಅಂತ ಆರ್ಡರ್ ಆಗಿದೆ. ಅದೆಲ್ಲ ಅವ್ರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಾನೂನು ಪ್ರಕಾರ ಆಕ್ಷನ್ ತೊಗೊತೀನಿ ನಾನು. ನಡೀತಾ ಇದೆ. ಇದಕ್ಕೆ ಇವಾಗ ನೆನ್ನೆ ಈ ರೀಸೆಂಟಾಗಿ ಅದನ್ನು 238 ಎಕರೆ ಇದ್ದಿದ್ದನ್ನು ಇವಾಗ 960 ಎಕರೆ ಅಂದರೆ 1000 ಎಕರೆಗೆ ಬಂದಿದೆ. ಹೊಸದಾಗಿ ಗೌರ್ಮೆಂಟ್ ಅವರು ಅಡಿಷ್ನಲ್ SP ಅಪಾಯಿಂಟ್ ತಿಮ್ಮಯ್ಯ ಅಂತ ಅಡಿಷ್ನಲ್ SP ಅಪಾಯಿಂಟ್ ಮಾಡಿದ್ದಾರೆ. ಅವ್ರನ್ನೂ ನಾನು ಕರೆಸಿದ್ದೀನಿ. ನಿಮ್ಮ ತ್ವರಿತವಾಗಿ ನಿಮ್ಮ ರಿಪೋರ್ಟ್ ಕೊಡಬೇಕು. 6 ಮಂತ್ಸ್ ಒಳಗಡೆ ನಿಮ್ಮ ಕರೆಕ್ಟಾಗಿ ರಿಪೋರ್ಟ್ ಕೊಡಬೇಕು. ಯಾಕಂದರೆ ಅರ್ಜೆಂಟ್ ಮಾಡಿದ್ರೆ ಇನ್ನೇನೋ ಕೊಡ್ತಾರೆ. ಯಾವುದೇ ನಿರ್ದಾಕ್ಷಿಣ್ಯವಿಲ್ಲದೆ ಕಾನೂನು ಪ್ರಕಾರ ಮಾಡಬೇಕು. ಯಾಕಂದ್ರೆ ನಾನು ಎನ್ಕ್ವೈರಿ ಮಾಡ್ತಾಯಿದ್ದೀನಿ. ಅವ್ರ ರಿಪೋರ್ಟ್ ನಾನು ನೋಡ್ತೀನಿ. ಅವ್ರು ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಅವ್ರಿಗೂ ನಾನು ಹೇಳಿದ್ದೀನಿ. ಕಾನೂನು ಪ್ರಕಾರ ಮಾಡೋಕ್ಕೆ ಅವಕಾಶ ಆಗಿದೆ, ನಡೀತಾ ಇದೆ ಎನ್ಕ್ವೈರಿ. 1 ಸಲ ಹೇಳ್ತೀವಿ ಮಾಡಿ ಅಂತ, 2 ಸಲ ಹೇಳ್ತೀವಿ, 3ನೇ ಸಲ ಮಾಡಿಲ್ಲ ಅಂದರೆ ಕಾನೂನು ಪ್ರಕಾರ ನಾನು 12 ಕಳಿಸ್ತೀನಿ. ಲೋಕಾಯುಕ್ತ ಕಾಯ್ದೆ ಏನು ಪವರ್ ಇದೆ ಅದು ಉಪಯೋಗಿಸ್ತೀನಿ. ಅವಕಾಶ ಕೊಡೋ ಏನು ಉದ್ದೇಶಕ್ಕೆ ಅಂದರೆ
ಜನಗಳಿಗೆ ಅನುಕೂಲ ಆಗಲಿ ಉದ್ದೇಶಕ್ಕೆ. ನಾನು ಆರ್ಡ್ರ್ ಮಾಡೋದು ಈಜಿ, ನನಗೆ ಆರ್ಡ್ರ್ ಮಾಡೋದು ಅವನು ಒಬ್ಬನು ಹೋಗ್ತಾನೆ, ಜನಗಳಿಗೆ ಅನುಕೂಲ ಆಗಲ್ಲ. ಆದಷ್ಟು ಜನಗಳಿಗೆ ಅನುಕೂಲ ಮಾಡಬೇಕು, ಎದುರಿಸಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅವ್ರು ಕೊನೆಗೆ ನಮ್ಮ ಹೆದರಿಕೆಗೆ ಬಗ್ಲಿಲ್ಲ ಅಂದರೆ ನಾನು ಲಾಸ್ಟಿಗೆ ದಂಡಂ ದಶಂ ಮಾಡಲೇಬೇಕಾಗುತ್ತೆ. ಕಾನೂನು ಪ್ರಕಾರ ಆಕ್ಷನ್ ತೊಗೊತೀನಿ. ಹೋದ ಸಲ ಬಂದಾಗ ಭಾರಿ ಮಂಡಿ ಇದ್ಕೊಂಡಿದ್ರು, ಇವಾಗ ಸ್ವಲ್ಪ ಚಳಿ ಬಿಡಿಸಿದ್ದೀನಿ. ಏನು ಅಂದರೆ ಒಂದು ಡಿಫ್ರೆನ್ಸ್ ಆಗಿದೆ. ನಾನು ಲಾಸ್ಟ್ ಟೈಮ್ ಬಂದೋದಾಗ 42 ಜನ ಎಲ್ಲ ಹೋಗ್ಬಿಟ್ರು. ನಿಮ್ಮ ಪೇಪರೆಲ್ಲ ಬಂತು, ಒಂದಷ್ಟು ಜನ ಟ್ರಾನ್ಸ್ಫರು ಏನೇನೋ ಹಾಕ್ಕೊಂಡು 42 ಜನ ಬಿಟ್ಟೋಗ್ಬಿಟ್ರು ಕೋಲಾರ ಮಂಡ್ಯ ಡಿಸ್ಟಿಕ್ಟು. ಈ ಸಲ ಎಷ್ಟು ಜನ ಹೋಗ್ತಾರೋ ಗೊತ್ತಿಲ್ಲ ನನಗೆ. ನೋಡೋಣ, ಅವ್ರು ಎಲ್ಲಾದರೂ ಹೋಗಲಿ. ಇಲ್ಲಿ ಒಂದು ಸಲ ಪಾರ್ಟಿ ಮಾಡಿದ ಮೇಲೆ ಸರ್ವೀಸಲ್ಲಿ ಇದ್ದರು, ಸರ್ವೀಸ್ ರಿಟೈರ್ಡ್ ಆದರೂ 4 ವರ್ಷ ಟೈಮ್ ಇರ್ತದೆ, ಆಮೇಲೆ ಆಕ್ಷನ್ ತೊಗೊತೀನಿ ನಾನು. ನಿಮಿಷ ಸರ್, ನಮ್ಮ ಸಂಸ್ಥೆ ಅಂದರೆ ಇನ್ಕ್ಲೂಡಿಂಗ್ ಮೀ, ನನ್ನ ಸಂಸ್ಥೆ P1 ಮೇಲೆ ಹೇಳಿದ್ರು ನನ್ನ ಮೇಲೆ ಮಾಡ್ದಂಗೆ. ಆ P1 ಮೇಲೆ ಅಧಿಕಾರ ನಿಮ್ಮ ಹತ್ರ ಇದ್ರೆ ಕೊಡಿ, ಅವ್ರ ಮೇಲೆ ಆಕ್ಷನ್ ತೊಗೊತೀನಿ. P1 ಬಿಟ್ಟರು ಬಿಡೋಲ್ಲ, ನಮ್ಮ SP ಗಳಿದ್ದಿರಲ್ಲ, ಲೋಕಾಯುಕ್ತ ಪೊಲೀಸರು ಬಿಡೋಲ್ಲ. ನಮ್ಮ ಲೋಕಾಯುಕ್ತ ಪೊಲೀಸವ್ರು ಯಾರಾದರೂ ಆ ಥರ ಇದ್ದರೆ ದಯವಿಟ್ಟು ನನಗೆ ಮಾಹಿತಿ ಕೊಡಿ, ಗುಪ್ತವಾಗಿ ನನಗೆ ಕೊಡಿ. ಅವ್ರ ಮೇಲೆ ಆಕ್ಷನ್ ಕೊಟ್ಟು ನಾನು ತೆಗಿತೀನಿ. ಮೊನ್ನೆ ನೀವು ನೋಡಿದ್ದೀರ, ಲೋಕಾಯುಕ್ತ ಸಂಸ್ಥೆ ಒಬ್ಬ SP ಮನೆಗೆ ಕಳಿಸಿದ್ವಿ ನಾವು, ನಿಮಗೆ ಗೊತ್ತಿದೆ. ಡಾಕ್ಟರ್ ಜೋಶಿ ಅಂತ SP ಲೋಕಾಯುಕ್ತದಲ್ಲಿ ಮನೆಗೆ ಕಳಿಸಿದ್ದೀವಿ. ಯಾರನ್ನೂ ಪ್ರೊಟೆಕ್ಟ್ ಮಾಡೋ ಪ್ರಮೇಯನೇ ಇಲ್ಲ. ನಮ್ಮ SP ಮೇಲೆ ಧೋರಣೆ ಇದೆ, ರೆಕಾರ್ಡ್ ಇದೆಯಾ, DYSP ಮೇಲೆ ಇದೆಯಾ, ನಮ್ಮ ಪೊಲೀಸವ್ರ ಮೇಲೆ ಇದೆಯಾ, ದಯವಿಟ್ಟು ಕೊಡಿ. ನಮ್ಮ ಅಧಿಕಾರಿಗಳು ಯಾರಾದರೂ ನಮ್ಮ ಸಂಸ್ಥೆಯಲ್ಲಿ ಆ ಥರ ಇದ್ದರೆ ದಯವಿಟ್ಟು ಕೊಡಿ. ನಮ್ಮಲ್ಲಿ ಕೆಲಸ ಮಾಡೋ ಅಧಿಕಾರಿಗಳಿದ್ದರೂ ಕೊಡಿ, ನೀವು ಕೊಟ್ಟು ನಾನು ಮಾಡ್ತೀನಿ. ಯಾರನ್ನೂ ಬಿಡೋ ಪ್ರಮೇಯ ಇಲ್ಲ ಸರ್. ಒಂದು ಸಲ ಧರ್ಮ ಸಂಸ್ಥಾಪನೆ ಅಂದರೆ ಧರ್ಮ ಕಾಪಾಡಬೇಕು, ನಿಮ್ಮವ್ರು ನಮ್ಮವರು ಇಲ್ಲ. ನಿಮಗೆ ನೋಡಿದರೆ ಮಹಾಭಾರತ, ಶ್ರೀಕೃಷ್ಣ ಗೊತ್ತಿತ್ತು ಭೀಷ್ಮನ ಸಾಯಿಸಬಾರ್ದು ಅಂತ, ಧರ್ಮ ಅಧರ್ಮದಲ್ಲಿದ್ದ ಸಾಯಿಸಿದ್ರು. ಅಭಿಮನ್ಯು ಅಧರ್ಮದಲ್ಲಿದ್ದ, ಕರ್ಣ ಅಭಿಧರ್ಮದಲ್ಲಿದ್ದ ಅಂತ. ಧರ್ಮ ಸಂಸ್ಥಾಪನೆಗೋಸ್ಕರ ನಾವು ಮಾಡಲೇಬೇಕಾಗುತ್ತೆ, ಕಾಯ ವಾಚ ಅದು ಮಾಡಲೇಬೇಕಾಗುತ್ತೆ. ನಿಮ್ಮವ್ರು ನಮ್ಮವ್ರು ಯಾರೂ ಇಲ್ಲ ಸರ್, ಎಲ್ಲರ ಮೇಲೆ ಆಕ್ಷನ್ ತೊಗೊತೀನಿ. ಸರ್, ಲೋಕಾಯುಕ್ತ ಇದ್ದುಕೊಂಡು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿದ್ದೀನಿ ಅಂತ ಹೇಳ್ತೀರಲ್ಲ, ನಮಗೆ ನೋವಾಗುತ್ತೆ, ನಗು ಬರುತ್ತೆ ಸರ್. ಬರೀ ಲೋಕಾಯುಕ್ತ ಅಲ್ಲ ಸರ್, ಶಾಸಕಾಂಗ ಇದೆ, ಕಾರ್ಯಾಂಗ ಇದೆ, ನ್ಯಾಯಾಂಗ ಇದೆ, ಪತ್ರಿಕಾರಂಗ ಇದೆ. ಇದೆಲ್ಲ ಇದ್ದರೂ ಭ್ರಷ್ಟಾಚಾರ ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ಲೋಕಾಯುಕ್ತ ಬಂದಿದೆ. ಲೋಕಾಯುಕ್ತದಲ್ಲಿ 3 ಜನ ಇದ್ದೀವಿ, 8 ಕೋಟಿ ಕನ್ನಡಿಗರಿದ್ದೀವಿ. ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನಾವು ಪ್ರಯತ್ನ ಮಾಡಿದ್ರೆ ನೀವು ನನ್ನ ಜೊತೆ ಪ್ರಯತ್ನ ಮಾಡಿ, ಎಲ್ಲೋ ಒಂದು ದಿವಸ ನಾವು ಭ್ರಷ್ಟಾಚಾರ ತಗುಲಿಸ್ಬೋದು ಒಂದು ನಂಬಿಕೆ ನನಗಿದೆ. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ, ಮಾಡೋಣ. ನಾನೊಬ್ಬನು ಮಾಡಬೇಕು ಅಂದ್ರೆ ಆಗಲ್ಲ ಸರ್. ನಾನು ಬೆಳಗ್ಗೆ ಹೇಳಿದ್ನಲ್ಲ, ಕಷ್ಟ ಇದೆ. 256 ಕೇಸಲ್ಲಿ ಎರಡೂ ಕಡೆಯವರು ಅವ್ರವ್ರ ಇಷ್ಟ ಬಂದಾಗ ಮಾತಾಡ್ತಾರೆ, ಇವರು ಇಷ್ಟ ಬಂದಾಗ ಮಾತಾಡೋದು. ಸರಿ ಮಾಡೋಕ್ಕೆ ಕಷ್ಟ. ಒಂದೊಂದು ಸಲ ನನಗೆ ಕೋಪ ಬರುತ್ತೆ, ಸರಿಯಾಗಿ ಹೇಳ, ಜೋರು ಮಾಡ್ತೀನಿ. ಏನು ಉದ್ದೇಶದಿಂದಲ್ಲ, ಅಟ್ಲೀಸ್ಟ್ ಅಲ್ಲಿ ಕರೆಕ್ಟಾಗಿ ಸತ್ಯ ಬರಲಿ ಅಂತ ಹೇಳ್ತೀನಿ ಅಷ್ಟೇ. ಆ ಮೂಮೆಂಟ್ ಅದನ್ನು ಮರೆತು ಹೋಗ್ತೀನಿ. ಎಲ್ಲೋ ಒಂದು ಕಡೆ ನಾವೆಲ್ಲರೂ ಮನಸ್ಸು ಮಾಡಿದ್ರೆ ಕಟ್ಟ ಕಡೆದಾಗಿ ಸಮಾಜ ಬದಲಾಗಬೇಕು. ಸಮಾಜ ಬದಲಾಗಿದ್ರೆ ಮಾತ್ರ ನಾವೇನಾದರೂ ಈ ಭ್ರಷ್ಟಾಚಾರ ತೋರಿಸ್ಬೋದು. ಭ್ರಷ್ಟಾಚಾರ ತೋರಿಸ್ಬೇಕು ಅಂದರೆ ಅದಕ್ಕೆ ಬುಡ ತೆಗಿಬೇಕು. ನಾವು ರೆಂಬೆಗಳು ಒದ್ದಾಡ್ತಾ ಇದ್ದೀವಿ. 79 ವರ್ಷ ದೊಡ್ಡ ಎಮ್ಮರಾಗಿದೆ, ಅದಕ್ಕೆ 79 ವರ್ಷ. ಅದಕ್ಕೆ ನೀವು ನಾನು ಎಲ್ಲರೂ ಕಾರಣ. 148 ಕೋಟಿ ಜನ ಕಾರಣ. ಯಾಕಂದರೆ ವರ್ಲ್ಡ್ ಸೆನ್ಸಸ್ ರೆಕಾರ್ಡಲ್ಲಿ ನಾನು ನೆನ್ನೆ ಹೇಳಿದೆ, ವರ್ಲ್ಡ್ ಸೆನ್ಸಸ್ ರೆಕಾರ್ಡಲ್ಲಿ 91 ಸ್ಥಾನ ಭಾರತ. ಇಂಡಿಯಾ ಸೆನ್ಸಸ್ಸು 2021 ಸೆನ್ಸಸ್ಸಲ್ಲಿ ನಾವು 5ನೇ ಸ್ಥಾನದಲ್ಲಿದ್ದೀವಿ. ನಾನು ಹೇಳಿದ್ದಲ್ಲ, ಅದು ರೆಕಾರ್ಡು, ವರ್ಲ್ಡ್ ರೆಕಾರ್ಡು, ಇಂಡಿಯಾ ಸೆನ್ಸಸ್ ರೆಕಾರ್ಡು. ಅದಕ್ಕೆ ನಾವೆಲ್ಲರೂ ಕಾರಣ ಸರ್. ನಾವು ಮನಸ್ಸು ಮಾಡಬೇಕು. ಎಲ್ಲರೂ ಕಾಯ ವಾಚ ಅಂತ ಮನಸ್ಸು, ಪ್ರತಿಯೊಬ್ಬ ಪ್ರಜೆ, ಜಡ್ಜ್ ಇರಲಿ, ಪ್ರೆಸ್ ಅವ್ರು ಇರಲಿ, ಅವನು MLA ಇರಲಿ, MP ಇರಲಿ, ಆತ್ಮಸಾಕ್ಷಿಯಾಗಿ ಕೆಲಸ ಮಾಡೋಕ್ಕೆ ಹೋದಾಗ ಮಾತ್ರ ಇದರಲ್ಲಿ ತೆಗಿಬೋದು ನನ್ನ ಭಾವನೆ ಸರ್.